ದಲ್ಲಿ ಕಾವೇರಿ ವಿಚಾರ ಪ್ರತಿಧ್ವನಿಸಿದೆ. ಪ್ರತಿಪಕ್ಷಗಳು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿವೆ. ಹೀಗಾಗಿ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವಂತೆ ಪ್ರತಿಪಕ್ಷಗಳಿಗೆ ಸ್ಪೀಕರ್ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಕಾವೇರಿ ವಿಚಾರ ಪ್ರತಿಧ್ವನಿಸಿದೆ. ತಮಿಳುನಾಡಿಗೆ ನೀರು ಬಿಟ್ಟಿದ್ದನ್ನು ಖಂಡಿಸಿ ಸದನದಲ್ಲಿ ಕಾಂಗ್ರೆಸ್ ಶಾಸಕರು ಧರಣಿಯನ್ನು ಕೂಡ ನಡೆಸಿದರು. ಈ ವೇಳೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಶೆಟ್ಟರ್ ರಾಜೀನಾಮೆಗೆ ಕೂಡ ಆಗ್ರಹಿಸಿದ್ದಾರೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಕಾವೇರಿ ವಿಚಾರವಾಗಿ ಕಲಾಪದ ಹೈಲೈಟ್ಸ್ ಏನು? ಪ್ರಶ್ನೆಯನ್ನ ಇನ್ನೊಮ್ಮೆ ಕೇಳಿ. ಕಾವೇರಿ ವಿಚಾರವಾಗಿ ಕಲಾಪದ ಹೈಲೈಟ್ಸ್ ಏನು ವೀರೇಂದ್ರ? ಇವತ್ತು ಸದನ ಆರಂಭ ಆಗ್ತಿದ್ದ ಹಾಗೆ ಕಾವೇರಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಮೊನ್ನೆ ಧರಣಿಯ ಮೂಲಕವೇ ಸದನ ಅಂತ್ಯ ಆಗಿತ್ತು. ಇವತ್ತು ಕೂಡ ಪುನಃ ಸದನ ಆರಂಭ ಆದಾಗ ಧರಣಿಯ ಮೂಲಕವೇ ಆರಂಭ ಆಯಿತು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಿರೋದನ್ನ ತೀವ್ರವಾಗಿ ವಿರೋಧಿಸಿ ತತ್ಕ್ಷಣ ನೀರು ಹರಿಸ್ತಿರೋದನ್ನ ನಿಲ್ಲಿಸಬೇಕು ಅನ್ನುವಂತ ಒತ್ತಾಯವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಕೂಡ ಸದನದ ಬಾವಿಗಿಳಿದು ಧರಣಿಯನ್ನು ಮಾಡಿದ್ರು. ಸಾಧ್ಯವಾದಷ್ಟು ಕೂಡ ಪ್ರಯತ್ನ ಮಾಡಿದಾಗ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವಿಪಕ್ಷ ಸದಸ್ಯರ ಮನವೊಲಿಸುವಲ್ಲಿ ಸಾಧ್ಯ ಆಗದೆ ಇದ್ದಾಗ ಸ್ಪೀಕರ್ 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ರು. ಅದಾದ ನಂತರ ಆಡಳಿತ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರ ಜೊತೆ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಸುಗಮವಾಗಿ ಕಲಾಪವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ, ಅಂದ್ರೆ ಬೆಳಗಾವಿಯಲ್ಲಿ ಅದು ಉತ್ತರ ಕರ್ನಾಟಕದ ಭಾಗದ ವಿಚಾರವಾಗಿ ಕೂಡ ಹೆಚ್ಚಿನ ಚರ್ಚೆಯನ್ನು ನಡೆಸಬೇಕಾಗಿದೆ, ಒತ್ತು ನೀಡಬೇಕಾಗಿದೆ. ಈ ಕಾರಣಕ್ಕಾಗಿ ಸುಗಮವಾಗಿ ಕಲಾಪವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಮಾಡಿದ್ರು. ಆದ್ರೆ ವಿಪಕ್ಷಗಳು ಮುಂದಿಟ್ಟಂತಹ ಒಂದೇ ಒಂದು ಬೇಡಿಕೆ, ಮೊದಲು ನೀರನ್ನ ತಮಿಳುನಾಡಿಗೆ ಹರಿಸ್ತಿರೋದನ್ನ ನಿಲ್ಲಿಸಿ, ಅದಾದ ನಂತರವಷ್ಟೇ ನಾವು ಮುಂದಿನ ಚರ್ಚೆಗೆ ಸಿದ್ಧರಾಗ್ತೇವೆ ಅನ್ನುವಂಥದ್ದು. ಹೀಗಾಗಿ ಸ್ಪೀಕರ್ ಅವರ ಸಭೆ ಯಾವ ರೀತಿಯಲ್ಲೂ ಕೂಡ ಫಲವನ್ನ ನೀಡಲಿಲ್ಲ. ಮತ್ತೆ ಸದನ ಆರಂಭ ಆಗ್ತಿದ್ದ ಹಾಗೆ ಈಗ ವಿಪಕ್ಷಗಳು ಮತ್ತೆ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡ್ತಾ ಇವೆ. ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರಿನ ವಿಚಾರದಲ್ಲಿ ನಾವು ಯಾವುದೇ ರಾಜಿಗೆ ಸಿದ್ಧರಿಲ್ಲ. ಮೊದಲು ತಮಿಳುನಾಡಿಗೆ ನೀರು ಬಿಡ್ತಿರೋದನ್ನ ನಿಲ್ಲಿಸ್ತೀವಿ ಅನ್ನುವಂತ ಘೋಷಣೆಯನ್ನ ಮಾಡಿದ್ರೆ ಮಾತ್ರ ಧರಣಿಯನ್ನು ಹಿಂತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ವಿಪಕ್ಷಗಳು ಹೇಳಿವೆ. ಮಾಹಿತಿಗಾಗಿ ಧನ್ಯವಾದ ವೀರೇಂದ್ರ. ಸ್ಪೀಕರ್ ಸಭೆ ಮುಗಿದ ಬಳಿಕ ಮತ್ತೆ ಕಲಾಪ ಆರಂಭವಾಗಿದೆ. ಪ್ರತಿಪಕ್ಷಗಳು ಧರಣಿಯನ್ನು ಕೂಡ ಮುಂದುವರೆಸಿವೆ. ನಮ್ಮ ಹಿರಿಯ ನಾಯಕರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ. ಇದು ವಸ್ತುಸ್ಥಿತಿ ಇರುವಂಥದ್ದು. ಮತ್ತು ಕಳೆದ ವಾರ ಆದಂತಹ ಒಂದು ಸುಪ್ರೀಂ ಕೋರ್ಟಿನ ನಿರ್ಣಯದ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ನೀರನ್ನು ಬಿಡಬೇಕನ್ನುವಂಥದ್ದು ಏನಿತ್ತು, ಆ ಸಂದರ್ಭದಲ್ಲಿ ನಾವು ಈ ವಿಧಾನಮಂಡಲದಲ್ಲಿ ಏನು ನಿಮಗೆ ಅಸೂರೆನ್ಸ್ ಕೊಟ್ಟಿದ್ದೀವಿ, ಅಸೂರೆನ್ಸ್ ಪ್ರಕಾರ ನಾವು ನಡ್ಕೊಂಡಿವಿ. ಮುಂದೆ ಕಾನೂನಿನ ಯಾವುದೇ ತೊಡಕುಗಳು ಉಂಟಾಗಬಾರ್ದು ಅನ್ನುವಂಥದ್ದು. ನಾವು ದೆಹಲಿಗೆ ಹೋದಾಗ ಕಾನೂನಿಗೆ ಯಾವುದೇ ತೊಡಕುಗಳು ಉಂಟಾಗಬಾರ್ದು. ಮತ್ತು ಇವತ್ತೇನು ಸೋಮವಾರ ಕೇಸಿನ ಹಿಯರಿಂಗ್ ಬರ್ತದೆ, ಅಲ್ಲಿ ನಮ್ಮ ವಾದವನ್ನು ಯಾವುದೇ ಕಾನೂನು ತೊಡಕಿಲ್ಲದೆ ಮಂಡನೆ ಮಾಡಲಿಕ್ಕೆ ಅನುಕೂಲ ಆಗಿರುವ ದೃಷ್ಟಿಯಿಂದ ಇವೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಅವರೇನು ಬಿಡಬೇಕು, ನೀರು ಬಿಡಬೇಕು ಅನ್ನುವಂಥದ್ದು ಏನಿದ್ರು ನಿನ್ನೆ ಸಾಯಂಕಾಲವರೆಗೆ ಅದನ್ನು ಕಂಪ್ಲೈ ಮಾಡಿದ್ದೇವೆ. ನಿನ್ನೆ ಸಾಯಂಕಾಲದಿಂದ ಮತ್ತೆ ಯಾವುದೇ ನೀರನ್ನು ನಾವು ಬಿಡ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಬಿಟ್ಟಿದ್ದೇವೆ. ನಿನ್ನೆ ಸಾಯಂಕಾಲದಿಂದ ರಾತ್ರಿ ಇವತ್ತು ಬೆಳಿಗ್ಗೆ ಯಾವುದೇ ನೀರು ಬಿಟ್ಟಿಲ್ಲ. ಮತ್ತು ಸುಪ್ರೀಂ ಕೋರ್ಟಿನ ಆರ್ಡರನ್ನು ಕಂಪ್ಲೈ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇತ್ತು, ಅದನ್ನು ಮಾಡಿದ್ವಿ ಹೊರತು ಅದನ್ನು ಹೊರತುಪಡಿಸಿ ಯಾವುದೇ ನೀರನ್ನು ಬಿಟ್ಟಿಲ್ಲ. ಇದು ವಸ್ತುಸ್ಥಿತಿ ಇದೆ. ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಏನು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇದೆ, ಅದು ಹಿಯರಿಂಗ್ ಆಗಿ ಮತ್ತು CMC ಏನೋ ಒಂದು ಸ್ಟ್ಯಾಂಡ್ ಇದೆ, ಅದನ್ನು ಇವತ್ತು ಚಾಲೆಂಜ್ ಮಾಡಿದ್ದೇವೆ CRE ಮುಂದೆ. ಅದನ್ನು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಮುಂದೆ ಅದನ್ನು ಮೆನ್ಷನ್ ಮಾಡ್ತೇವೆ. ಹೀಗಾಗಿ ಸಾಯಂಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಎಲ್ಲ ಹಿಯರಿಂಗ್ ಆದಮೇಲೆ
ಇವತ್ತು ಮತ್ತೆ ಅಲ್ಲಿ ಏನು ನಿರ್ಣಯ ಆಗ್ತದೆ ಅದ್ರ ಪ್ರಕಾರ ನಾವು ನಡ್ಕೊಳ್ಳೋಣ ಅಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ನಿನ್ನೆ ಸಾಯಂಕಾಲ ನಾವು ಸ್ಟಾಪ್ ಮಾಡಿದ್ದೀವಿ ನೀರು ಬಿಡುವಂಥದ್ದು, ಮತ್ತೆ ನೀರು ಬಿಟ್ಟಿಲ್ಲ ನಾವು ಮತ್ತೆ ಫರ್ದರು. ಇವತ್ತು ಬೆಳಿಗ್ಗೆ ಯಾವುದೇ ನೀರನ್ನು ಬಿಡುವಂಥದ್ದು ಇಲ್ಲ ಪ್ರಶ್ನೆ. ಹೀಗಾಗಿ ಈ ರೀತಿ ನಮ್ಮದು ಸ್ಟ್ಯಾಂಡ್ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ನಾನು ವಿರೋಧ ಪಕ್ಷದ ನಾಯಕರಲ್ಲಿ, ನಮ್ಮ ಎಲ್ಲ JDSನ ನಾಯಕರಲ್ಲಿ, ನಮ್ಮ ಎಲ್ಲ ಶಾಸಕರನ್ನು ನಾನು ವಿನಂತಿ ಮಾಡ್ತಿದ್ದೀನಿ, ರಾಜ್ಯದ ಹಿತಾಸಕ್ತಿ ಕಾಪಾಡುವಲ್ಲಿ ನಾವು ಇವತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಿದ್ದೇವೆ. ಹೀಗಾಗಿ ಕೇಂದ್ರದ ಸಚಿವರು, ಲೋಕಸಭಾ ಸದಸ್ಯರನ್ನು ಅವರು ಕುಂದಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗಿ ನಾವು ಕೇಂದ್ರದ ಜಲಸಂಪನ್ಮೂಲ ಸಚಿವರು ಭೇಟಿಯಾಗಿ ನಮ್ದು ಸ್ಟೇಟಸ್ ಇದೆ ಅನ್ನೋದು ಅದನ್ನು ನಾವು ತಿಳಿಸಿ ಹೇಳಿದ್ದೇವೆ. ನಿಮ್ಮ ಕಡೆಯಿಂದ ನಮಗೆ ಹೆಲ್ಪ್ ಬೇಕು, ಸರ್ಕಾರಕ್ಕೆ ಬೇಕು, ನಮ್ಮ ಜನತೆಗೆ ಹೆಲ್ಪ್ ಬೇಕು ಅನ್ನುವಂಥದ್ದು ಕೇಂದ್ರಕ್ಕೂ ನಾವು ಮನವಿ ಮಾಡಿದ್ದೇವೆ. ಈ ಹಿನ್ನೆಲೆ ಇರುವಂತಹ ಸಂದರ್ಭದಲ್ಲಿ ದಯವಿಟ್ಟು ಇದಕ್ಕೆ ಸರ್ಕಾರ ಎಲ್ಲ ರೀತಿಯಾದ ಒಂದು ಸ್ಪಂದನೆ ಮಾಡಿದ್ದೇವೆ. ಪ್ರಾಮಾಣಿಕವಾದಂತಹ ಕಾನೂನು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ, ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ರೈತರ ಹಿತಾಸಕ್ತಿಗೆ ತೊಂದರೆ ಆಗುವಂಥ ಕೆಲಸ ನಾವು ಮಾಡೋದಿಲ್ಲ. ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು. ಇಂತಹ ಸಾರ್ವಜನಿಕ ವಿಷಯ ಬಂದಾಗ ನಮ್ಮ ರಾಜ್ಯದಲ್ಲಿ ನಾನು ಹೇಳುವಂಥದ್ದು, ಇವತ್ತು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಒಂದಾಗಿ ಇವತ್ತು ಕೆಲಸ ಮಾಡುವಂಥದ್ದು ನಾವು ನೋಡಿದ್ದೇವೆ, ಒಂದಾಗಿ ಹೋರಾಟ ಮಾಡಿದ್ದೇವೆ. ಅದಕ್ಕೆ ತಾವು ಕೈ ಜೋಡಿಸಿದ್ವಿ, ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕಾಗಿ ಬರುವಂತ ಈಗ ಮಧ್ಯಾಹ್ನವರೆಗೆ ನಾವು ಸಾಯಂಕಾಲ ಸಂಜೆ ಮುಂದೆ ಏನಾಗ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ನೋಡಿಕೊಂಡು ಮುಂದೆ ನಾವು ನಿರ್ಣಯ ಕೈಗೊಂಡು ದಯವಿಟ್ಟು ತಾವೆಲ್ಲ ತಮ್ಮ ಸ್ಥಳಕ್ಕೆ ವಾಪಸ್ ಆಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋಣ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಅಂತೇಳಿ ಹೇಳಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಈಗ 50,000 ಕ್ಯೂಸೆಕ್ ನೀರು ಹೊರಟೋಯ್ತು. ನಮ್ದು ಇದ್ದದೇ 32 TMC ನೀರು. 50,000 ಕ್ಯೂಸೆಕ್ಸ್ ಹೋಯ್ತು ಅಂದ್ರೆ ಸುಮಾರು 4 ರಿಂದ 5 TMC ನೀರು ಹೊರಟೋಯ್ತು. ಇನ್ನು ಉಳ್ಕೊಂಡಂತ ನೀರು ಈಗ ಸ್ಟ್ಯಾಂಡಿಂಗ್ ಕ್ರಾಪ್ಗೂ ಸಾಕಾಗಲ್ಲ, ಕುಡಿಯೋ ನೀರಿಗೂ ಕೂಡ ಸಾಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಕನಿಷ್ಠ 50 TMC ನೀರು ಬೇಕು ನಮ್ಗೆ. ಎಲ್ಲ 7-8 ಲಕ್ಷ ಎಕರೆನಲ್ಲಿರ್ತಕ್ಕಂಥ ಬೆಳೆ, ಕುಡಿಯೋ ನೀರಿಗೆ, ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಾಗಬೇಕು ಅಂತಂದ್ರೆ ಇಷ್ಟೆಲ್ಲ ನೀರು ಬೇಕಾಗುತ್ತೆ. ಆದರೂ ಇವತ್ತು ಮಳೆ ನಮಗೆ ಬರದೇ ಇರೋದ್ರಿಂದ 2 ವರ್ಷಗಳ ಕಾಲ ನಮ್ಮ ಜಲಾಶಯಗಳು ತುಂಬದೇ ಇರೋದ್ರಿಂದ ಇಂಥ ಸಂಕಷ್ಟಿಗೆ ಸಿಕ್ಕಾಕೊಂಡಿದ್ದೀವಿ. ಯಾವ ಕಾಲದಲ್ಲೂ ಕೂಡ ಇಂಥ ಸಂಕಷ್ಟಿಗೆ ನಾವು ಸಿಕ್ಕಾಕೊಂಡಿದ್ದೀವಿ. ನಾವು ಸರ್ಕಾರನ ಒತ್ತಾಯ ಮಾಡಿದ್ವಿ, ನೀರಿಲ್ಲ, ನೀರು ಬಿಡಬೇಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ, ನೀರು ಬಿಡಬೇಡಿ, ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ, ನಮ್ಮ ರೈತರು ಕಷ್ಟ ಸಿಕ್ಕಾಗ್ತದೆ. 2 ವರ್ಷ ಬರಗಾಲ ಎದುರಿಸಿದ್ದಾರೆ, ಕುಡಿಯಕ್ಕೆ ನೀರು ಸಿಗೋದಿಲ್ಲ ಪಟ್ಟಣಗಳಲ್ಲಿ, ಅಂತ ಪರಿಸ್ಥಿತಿ ಆಗ್ತದೆ, ಬಿಡಬೇಡಿ ಅಂತ ಹೇಳಿದ್ರು. ಆದರೂ ಕೂಡ ಅವರು ಅಧಿಕಾರಕ್ಕೆ ಅಂಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೆ ಆದೇಶನ ಪಾಲನೆ ಮಾಡ್ತೀವಿ ಅಂತ ಹೇಳಿ 50,000 ಕ್ಯೂಸೆಕ್ ನೀರನ್ನು ಕೊಟ್ಟಿದ್ದಾರೆ. ಅವರು ರಾಜ್ಯದ ಹಿತ ಕಾಪಾಡ್ತೀವಿ ಅಂತ ಹೇಳ್ತಾನೆ ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈಗ CMCನಲ್ಲಿ ಬೇರೆ 12 TMC ನೀರು ಕೊಡಬೇಕು ಅಂತೇಳಿ ಅವರು ಶಿಫಾರಸು ಮಾಡಿದ್ದಾರೆ. ಅದು ಆದೇಶ ಏನಲ್ಲ ನನ್ನ ಪ್ರಕಾರ. CMC ಇಟ್ ಇಸ್ ನಾಟ್ ಎನ್ ಆರ್ಡರ್, ಇಟ್ ಇಸ್ ನಾಟ್ ಎ ಡೈರೆಕ್ಷನ್, ಇಟ್ ಇಸ್ ಓನ್ಲಿ ಎ ರೆಕಮೆಂಡೇಶನ್, ಶಿಫಾರಸು. ಅದನ್ನು ಪಾಲನೆ ಮಾಡಬೇಕು ಅಂತ ಏನಿಲ್ಲ. ಮತ್ತೆ ಇದನ್ನ ಚಾಲೆಂಜ್ ಮಾಡಬೇಕು. ಯಾವುದೇ ಕಾರಣಕ್ಕೆ ನಾವು ಇನ್ನೊಂದು ತೊಟ್ಟು ನೀರು ಕೊಡಲ್ಲ ಅಂತೇಳಿ ಸರ್ಕಾರ ಒಂದು ನಿಲುವನ್ನ ತಗೋಬೇಕು. CMC ಶಿಫಾರಸನ್ನ ನಾವು ಪಾಲನೆ ಮಾಡಲ್ಲ, ನಮ್ಮ ಹತ್ರ ನೀರಿಲ್ಲ, ನಾವು ಅಸಮರ್ಥರು ನೀರು ಬಿಡಲಿಕ್ಕೆ ಅಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ನಾವು ನೀರು ಕೊಡಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಗಟ್ಟಿಯಾದ ನಿಲುವನ್ನು ಈಗಲಾದರೂ ಕೂಡ, ಈಗಾಗಲೇ ಅನ್ಯಾಯ ಆಗ್ಬಿಟ್ಟರು, ಈಗಾಗಲೇ ವಿಫಲರಾಗಿದ್ದಾರೆ ಅವರು ರಾಜ್ಯದ ಜನರ ಹಿತ ಕಾಪಾಡಲಿಕ್ಕೆ. ಇನ್ನು ಮುಂದೆ ಆದರೂ ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. CRA ಮುಂದೆ ಹೋಗ್ಬೇಕು, CRA ಮುಂದೆ ಅರ್ಜಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ 12 TMC ನೀರನ್ನ ಬಿಡಬಾರ್ದು, ಅದನ್ನ ಸ್ಟೇ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬಿಡ್ತಾರೆ. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಜುರಿಸ್ಟಿಕ್ಷನ್ ಇಲ್ಲ ಅಂತಕ್ಕಂಥದ್ದು ನನ್ನ ತಿಳುವಳಿಕೆ ಪ್ರಕಾರ. ಸೊ ಅದನ್ನ ಬೇಸಿಕ್ ಆಗಿ ಅದನ್ನು ಕೂಡ ವಕೀಲರ ಜೊತೆ ಚರ್ಚೆ ಮಾಡಿ
ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಪ್ರಶ್ನೆ ಮಾಡಿ ಸಮರ್ಥವಾದಂಥ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಬೇಕು ಅಂತಕ್ಕಂಥ ಸೂಚನೆ, ಅದನ್ನು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಇನ್ನು ಮುಂದೆ ಈಗ 50,000 ಕ್ಯೂಸೆಕ್ಸ್ ನೀರು ಹೊರಟೋಗಿ ದೊಡ್ಡ ಅನ್ಯಾಯ ಆಗಿದೆ. ಮತ್ತೆ ಏನೇ ಪರಿಸ್ಥಿತಿ ಬಂದರೂ ಕೂಡ ಇನ್ನೊಂದು ತೊಟ್ಟು ನೀರನ್ನು ಕೂಡ ನಾವು ಬಿಡಲ್ಲ ಅಂತಕ್ಕಂಥ ನಿಲುವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಯಾವ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ ನಾವು ಅಂತೇಳಿ ಆ ಮಾತನ್ನ ಹೇಳಬೇಕು. ನಾವು ಇಷ್ಟೆಲ್ಲ ಅತ್ಯಂತ ನೋವಿನಿಂದ ನಮ್ಮ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ, ಅನ್ಯಾಯ ಅವ್ರ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಆ ನೋವನ್ನು ಯಾವುದರಿಂದ ಕೂಡ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗಾಗಿರ್ತಕ್ಕಂಥ ಲಾಸು ಅನ್ಯಾಯ ಯಾವುದನ್ನು ಕೂಡ ಇಟ್ಸ್ ಇರ್ರಿಪರಬಲ್ ಲಾಸ್, ಇಟ್ ಕೆನಾಟ್ ಬಿ ಕಾಂಪನ್ಸೇಟೆಡ್ ಇನ್ ಎನಿ ಮ್ಯಾನರ್. ಆಮೇಲೆ ನಾಳೆ ಬೆಳೆ ಎಷ್ಟು ನಷ್ಟ ಆಗ್ತದೆ ಅದಕ್ಕೆಲ್ಲ ಪರಿಹಾರ ಕೊಡಬೇಕಾಗತ್ತೆ ಸರ್ಕಾರ, ಅದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ಅದನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಕುಡಿಯೋ ನೀರು ಈಗಲೇ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಬರಬಾರ್ದು ನೋಡ್ಕೊಳ್ತಕ್ಕಂಥದ್ದನ್ನು ಕೂಡ ಇವತ್ತು ಮಾಡಬೇಕು ಅಂತ ಹೇಳ್ತಾ ನಾವು ಈ ಧರಣನ ವಿಡ್ರಾ ಮಾಡ್ತೇವೆ. ಆದರೆ ಸರ್ಕಾರ ಸ್ಪಷ್ಟಪಡಿಸಬೇಕು, ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು. ಅದನ್ನು ನಾವು ಇನ್ನು 12 TMC ಏನೀಗ ಈ ಡಿಸೆಂಬರ್ನಲ್ಲಿ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಯಾವ ಕಾರಣಕ್ಕೂ ನಾವು ನಮ್ಮಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಬೇಕು. ಮತ್ತೆ ಅದಕ್ಕೆ ಭದ್ರ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ನಮ್ಮ ಎಲ್ಲ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಕೂಡಬೇಕು ಅಂತ ಹೇಳಿ ನಾನು ನಮ್ಮ ಸದಸ್ಯರು ಬಾಲಕೃಷ್ಣ ಮಾತಾಡ್ತಾರೆ. ಬಾಲಕೃಷ್ಣ ಅವರು ಮಾತಾಡ್ತಾರೆ. 2 ನಿಮಿಷ ಮುಗಿಸ್ತೀವಿ ಸರ್ ನಾವು. ಬಾಲಕೃಷ್ಣ ನಾನು ವಿರೋಧ ಪಕ್ಷದ ನಾಯಕರಷ್ಟು ಜಾಸ್ತಿ ಮಾತಾಡಲ್ಲ. ನಮ್ಗೆ 2 ನಿಮಿಷ ಮಾತಾಡ್ತೀವಿ. ಸರ್ಕಾರಕ್ಕೆ ಸಹಾಯ ಮಾಡೋದು 2 ನಿಮಿಷ ಮಾತಾಡ್ತೀವಿ.